ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಅಪ್ಡೇಟ್ಸ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2023-24 ಸಾಲಿನ ಅಂದರೆ 2023-24ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ SC/ST ಸ್ಟೂಡೆಂಟ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗೈತೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಫಸ್ಟು ಬ್ರೌಸರ್ಗೆ ಬಂದುಬಿಟ್ಟು ಇಲ್ಲಿ SSP ಅಂತ ಟೈಪ್ ಮಾಡಿ, SSP ಮೇಲೆ ಕ್ಲಿಕ್ ಮಾಡಿ, ನಂತರ SSP ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ 2023-24 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ವಿದ್ಯಾರ್ಥಿಗಳ ಲಾಗಿನ್ ಮತ್ತು ಪಾಸ್ವರ್ಡ್ನ ಹಾಕಿ, ಆಮೇಲೆ ನಂತರ ಕ್ಯಾಪ್ಚನ ಕರೆಕ್ಟಾಗಿ ಎಂಟರ್ ಮಾಡಿ. ಕ್ಯಾಪ್ಚನ ಕರೆಕ್ಟಾಗಿ ಹಾಕಿದರೆ ಮಾತ್ರ ಓಪನ್ ಆಗೋದು. ನಂತರ ಕ್ಯಾಪ್ಚನ ಹಾಕಿದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ 3 ಡಾಟ್ಸ್ ಐತಲ್ಲ, ಇಲ್ಲಿ ಬ್ಲೂ ಟಿಕ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಐತಲ್ಲ ಇಲ್ಲಿ ಬಂದು ಅಕಾಡೆಮಿಕ್ ಇಯರ್ ಅಂತ ಐತಲ್ಲ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 2023-24 ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಗ್ರೀನ್ ಕಲರಲ್ಲಿ ವ್ಯೂ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಡೌನ್ ಇದೆ, ಎರರ್ ಬರ್ತಿದೆ. ಇಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡವನಿ, ಇಲ್ಲಿ ತೋರಿಸ್ಕೊಡ್ತೀನಿ. SC/ST ಸ್ಟೂಡೆಂಟ್ಸ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದ್ರ ಬಗ್ಗೆ PDF ಮಾಡ್ಕೊಂಡವನಿ ಇರಿ. ಇಲ್ಲಿ ನೋಡಿ, ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಐತಲ್ಲ, ಫಸ್ಟ್ ಲೆವೆಲ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗೈತೆ, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಇದೆ ಈ ಸ್ಕಾಲರ್ಶಿಪ್ಗೆ ಎಸ್ ಅಂತ ಐತೆ. ಮತ್ತು ಸೆಕೆಂಡ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕಾಂಪ್ನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಪೇಮೆಂಟು ಸೆಕೆಂಡ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಎಲ್ಲ SS ಅಂತ ಆಗೈತೆ. ನಂತರ ಇಲ್ಲಿ ಸ್ಟೇಟ್ ಗೌರ್ನಮೆಂಟ್ ಮತ್ತು ಸೆಂಟ್ರಲ್ ಗೌರ್ನಮೆಂಟ್ದು ಇಲ್ಲಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡವ್ರೆ. ಇಲ್ಲಿ ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್ದು 1801 ಮತ್ತು 1201 ಸಿಗುತ್ತೆ. ಮತ್ತು ಸೆಂಟ್ರಲ್ ಗೌರ್ನಮೆಂಟು 2898 ಮತ್ತು 1938 ಇಷ್ಟು ಟೋಟಲ್ ಅಮೌಂಟ್ ಬೀಳುತ್ತೆ. ಸ್ಟೇಟ್ ಗೌರ್ನಮೆಂಟ್ನೂ ಕೊಡುತ್ತೆ ಮತ್ತು ಸೆಂಟ್ರಲ್ ಗೌರ್ನಮೆಂಟ್ನೂ ಕೊಡುತ್ತೆ. ಇಲ್ಲಿ ನೋಡಿ, ಥರ್ಡ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಇಲ್ಲಿ ಫಸ್ಟು DBTೂ ಎಸ್ ಆಗೈತೆ 3132, ಇದೂ ಎಸ್ ಆಗೈತೆ. ನಂತರ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದು ವೇಟಿಂಗಲ್ಲಿ ಐತೆ. ಇನ್ನೊಂದು ಕೆಲವೇ ಒಂದು 15 ದಿನದಲ್ಲಿ ಇಲ್ಲ 30 ದಿನದಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬೀಳುತ್ತೆ.